ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರ ತಪ್ಪದೆ ಈ ಎಲೆಯಿಂದ ಒಂದು ಪರಿಹಾರ ಮಾಡ್ಕೊಳ್ಳಿ. ಈ ಎಲೆ ಅನ್ನುವಂಥದ್ದೇ ನಮಗೆ ಸಂಪತ್ತನ್ನು ತಂದುಕೊಡುತ್ತೆ, ಸಾಲವನ್ನು ತೀರಿಸುತ್ತೆ, ಚಿನ್ನವನ್ನು ತೆಗೆದುಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಎಷ್ಟೇ ಬೆಲೆ ಗಗನಕ್ಕೇರಿದ್ರೂ, ನಮ್ಮ ಹತ್ರ ದುಡ್ಡಿಲ್ಲ ಅಂದರೂ, ನಾವು ಸಮಸ್ಯೆಗಳಲ್ಲಿ ಇದ್ದೀವಿ ಅಂತ ಹೇಳಿದ್ರು, ಪ್ರತಿಯೊಬ್ಬರಿಗೂ ಹೆಣ್ಣುಮಕ್ಳಿಗಾಗಿರಬಹುದು ಯಾರಿಗೇ ಆಗಿರಬಹುದು ಆ ಚಿನ್ನ ಅನ್ನುವಂಥದ್ದು ತುಂಬ ಇಷ್ಟ ಆಗುತ್ತೆ. ಅಂದರೆ ಮೈ ಮೇಲೆ ಹಾಕ್ಕೊಳ್ಳೋದಕ್ಕೂ ಕೂಡ ಇಷ್ಟಪಡ್ತಾರೆ. ಹಾಗೂ ನಮಗೆ ಸಮಸ್ಯೆಗಳು ಕಷ್ಟ ಏನೇ ಬಂದರೂ ಯಾರನ್ನೂ ಕೂಡ ನಾವು ಕೇಳದೇನೆ ಒಡವೆ ಇದ್ದರೆ ಅದು ನಮ್ಮ ಕಷ್ಟಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲೂ ಕೂಡ ತುಂಬ ಜನ ಗೋಲ್ಡ್ ಸೇವಿಂಗು ಅನ್ನುವಂಥದ್ದು ಕೂಡ ಮಾಡ್ತಾರೆ. ಆದರೆ ಸಾಕಷ್ಟು ಜನಕ್ಕೆ ಈಗಿನ ಕಾಲಮಾನದಲ್ಲಿ ಈ ಜೀವನಕ್ಕೆ ಈ ಒಂದು ಸ್ಯಾಲ್ರಿ ಜೀವನ ಇದು ಎಲ್ಲವೂ ಕೂಡ ಅಡ್ಜಸ್ಟ್ ಆಗೋದಿಲ್ಲ. ಆದರೂ ಚಿನ್ನವನ್ನು ತಗೊಳ್ಬೇಕು, ಮನೆಯನ್ನು ಕಟ್ಟಬೇಕು, ಸಂತೋಷವಾಗಿ ನಾವು ಇರಬೇಕು. ನಾವು ನೋಡಿರ್ತೀವಿ ಒಂದು ರೀತಿಯಲ್ಲಿ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ ಇದೆಲ್ಲವೂ ಕೂಡ ಭಗವಂತನ ನಿರ್ಣಯ ಆಗಿರುತ್ತೆ, ಆಶೀರ್ವಾದ ಆಗಿರುತ್ತೆ. ಸ್ನೇಹಿತರೆ, ತುಂಬ ಕಡಿಮೆ ಸಂಬಳ ತಗೊಳ್ಳುವಂಥವ್ರನ್ನ ಕೆಲವೊಬ್ಬರನ್ನ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಂತೋಷವಾಗಿ ಆನಂದವಾಗಿ ಇರ್ತಾರೆ ಅಂದರೆ ಅವರು ಬೇಡಿದಂಥದ್ದು ಯಾವುದೇ ಕೋರಿಕೆ ಆಗಿರಬಹುದು ನೆರವೇರುತ್ತೆ. ಅಂದರೆ ತುಂಬ ಅರ್ಲಿಯಾಗಿ ಬೇಗನೆ ಅಚೀವ್ ಮಾಡ್ಕೊಳ್ತಾರೆ ಲೈಫಲ್ಲಿ. ಕೆಲವೊಬ್ಬರನ್ನ ನೋಡಬಹುದು ವರ್ಷಾನುಗಟ್ಟಲೆ ಇರುವಂಥ ಮನೆಯಲ್ಲೇ ಇರ್ತಾರೆ, ಬಾಡಿಗೆ ಮನೆಗಳಲ್ಲಿ ಸ್ವಲ್ಪನೂ ಚೇಂಜಸ್ ಆಗಿರೋದಿಲ್ಲ, ಒಂದು ವಸ್ತು ತಗೊಂಡಿರೋದಿಲ್ಲ, ಒಡವೆ ತಗೊಂಡಿರೋದಿಲ್ಲ, ಜೀವನದಲ್ಲಿ ಒಂದು ಮೆಟ್ಲು ಕೂಡ ಮೇಲಕ್ಕೆ ಗುರಿ ಮುಟ್ಟೋದಕ್ಕೆ ಆಗಿರೋದಿಲ್ಲ. ಪ್ರತಿನಿತ್ಯ ಅದೇ ಕಷ್ಟ, ಅದೇ ನೋವು, ಅದೇ ಬಾಧೆಯಲ್ಲೇ ತುಂಬ ಜನ ಒದ್ದಾಡ್ತಾ ಇರ್ತಾರೆ. ಇದು ಎಲ್ಲವೂ ಕೂಡ ನಮಗೆ ಆ ಗ್ರಹ ದೋಷಗಳು ಅನ್ನುವಂಥದ್ದು ಇರುತ್ತೆ. ಭಗವಂತನ ಒಂದು ಯಾವುದೋ ಒಂದು ರೀತಿಯಲ್ಲಿ ನಾವು ಭಗವಂತನನ್ನು ಎಷ್ಟೋ ನಂಬಿದ್ದೀವಿ. ನಮ್ಮ ಇಷ್ಟ ದೇವರು, ಮನೆ ದೇವರು ಹಾಗೂ ಪಿತೃಗಳ ಆಶೀರ್ವಾದ ಎಲ್ಲವೂ ಇದೆ ನಮಗೆ. ಆದರೂ ಯಾಕೋ ನಾವು ಏಳಿಗೆ ಆಗ್ತಾಯಿಲ್ಲ ಅನ್ನುವಂಥವ್ರು ಇರ್ತಾರೆ. ಆದರೆ ಯಾವುದ್ರಲ್ಲಿ ದೋಷ ಇರುತ್ತೆ, ಏನಾಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ದುಡ್ಡು ಕಾಸು ಇರೋರಾದರೆ ಕಂಡುಹಿಡ್ಕೊಳ್ಬಹುದು, ಹೋಗಿ ಪರಿಹಾರದ ಮುಖಾಂತರ ಯಾವುದ್ರಲ್ಲಿ ದೋಷ ಇದೆಯೋ ಅದನ್ನು ಮುಕ್ತಿ ಹೊಂದೋದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ತಾರೆ. ಆದರೆ ದುಡ್ಡು ಕಾಸು ಇಲ್ಲದೆ ಇರುವಂಥವರು ಯಾವ ರೀತಿ ಮಾಡ್ಕೊಳ್ಬೇಕು? ಪ್ರತಿಯೊಂದಕ್ಕೂ ಒಂದು ದಾರಿ ಅನ್ನೋದಿದೆ. ಒಂದು ಕಷ್ಟಕ್ಕೆ ಒಂದು ದಾರಿ ಅನ್ನೋದು ಭಗವಂತನು ತೋರಿಸ್ಕೊಡ್ತಾನೆ ಸ್ನೇಹಿತರೆ. ಅದಕ್ಕೆ ಸೋಮವಾರ ಅನ್ನುವಂಥದ್ದು ಶಿವಸ್ವಾಮಿಗೆ ಬಹಳ ಮುಖ್ಯವಾಗಿರುವಂಥ ದಿನ. ಈ ದಿನ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ವಾರದಲ್ಲಿ ಮೊದಲನೇ ದಿನ ಶಿವಸ್ವಾಮಿಯ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ. ಅದಕ್ಕೆ ಶಿವಾನುಗ್ರಹಕ್ಕೋಸ್ಕರ ಶಿವನು ಪೂರ್ತಿಯಾಗಿ ನಮಗೆ ಭಗವಂತನು ಆಶೀರ್ವಾದ ಕೊಡೋದಕ್ಕೆ ಈ ದಿನ ತುಂಬ ಒಳ್ಳೆಯದು. ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳು ಇದ್ದರೆ ಹೋಗಿ ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ. ಕೆಲವೊಬ್ಬರಿಗೆ ಯಾವ ಅಭಿಷೇಕ ಮಾಡ್ಕೊಳ್ಬೇಕು ಶಿವಾಲಯಕ್ಕೆ ಹೋದಾಗ ಅನ್ನುವಂಥದ್ದು ತುಂಬಾ ಒಂದು ಗೊಂದಲದಲ್ಲಿ ಇರ್ತಾರೆ. ಶಿವಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡಬಹುದು, ಗಂಧಾಭಿಷೇಕ ಮಾಡಬಹುದು, ರುದ್ರಾಭಿಷೇಕ ಮಾಡಬಹುದು, ಬಿಲ್ವಪತ್ರೆ ಹಾಕಿ ಅಭಿಷೇಕವನ್ನು ಮಾಡ್ಕೊಳ್ಬಹುದು, ಹಾಲಿನ ಅಭಿಷೇಕ ಮಾಡ್ಕೊಳ್ಬಹುದು, ಎಲ್ಲದಕ್ಕಿಂತ ಮಿಗಿಲಾಗಿ ಜಲಾಭಿಷೇಕ ಮಾಡಬಹುದು. ಹೌದು ಸ್ನೇಹಿತರೆ, ಅದು ಅವರವರ ಶಕ್ತಿಯ ಅನುಸಾರ ಹೋಗಿ ಮಾಡ್ಕೊಂಡು ಬರಬಹುದು. ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ಅಭಿಷೇಕವನ್ನು ನಾವು ಪ್ರತಿ ವಾರ ಮಾಡ್ತಾ ಬಂದಾಗ ನೋಡಿ ನಿಮಗೆ ಎಷ್ಟೊಂದು ಬದಲಾವಣೆಗಳಾಗುತ್ತೆ. ಕೆಲಸ ಕಳ್ಕೊಂಡಿರ್ತೀರ, ಕೆಲಸ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಮದುವೆ ವಿಳಂಬ ಆಗ್ತಾಯಿದೆಯಾ, ಮದುವೆ ಆಗುತ್ತೆ, ಮನೆ ಕಟ್ಟಬೇಕಾ, ಮನೆ ಕಟ್ತೀರಾ, ಪ್ರತಿಯೊಂದನ್ನು ಕೂಡ ನಾವು ಪಡ್ಕೊಳ್ಬಹುದು. ಕಳ್ಕೊಂಡಿರುವಂಥ ಎಷ್ಟೋ ನಮ್ಮ ಲೈಫಲ್ಲಿ ಕಳ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳ್ತೀವಿ. ಆ ಥರ ರಿಟರ್ನ್ ನಾವು ಬೇರೆ ರೂಪದಲ್ಲೂ ಕೂಡ ಪಡ್ಕೊಳ್ಬಹುದು. ಅದಕ್ಕೆ ಮುಖ್ಯವಾಗಿ ದಾಸವಾಳದ ಗಿಡ ಎಲೆ ತುಂಬ ಸಹಾಯ ಮಾಡುತ್ತೆ. ನೆನಪಿಟ್ಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಸೋಮವಾರ ಚಂದ್ರನಿಗೆ ಸಂಬಂಧಪಟ್ಟಂಥ ದಿನ ಕೂಡ. ಚಂದ್ರಕಾರಕ ಬಂದು ಚಂದ್ರನು ಮನಸ್ಸಿನ ಕಾರಕ. ನಮ್ಮ ಮನಸ್ಸನ್ನು ನಾವು ಯಾವ ರೀತಿ ಇಟ್ಕೊಂಡಿರ್ತೀವಿ. ತುಂಬ ಜನಕ್ಕೆ ಮನಸ್ಸಿಂದ ಏನು ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನಾವು ಒಂದು ಡಿಸಿಷನ್ ತಗೊಳ್ಬೇಕಂದ್ರೂ
ತುಂಬ ಉತ್ತಮವಾದ ದಾರಿ ಬೇಕು ಅಂದರು, ನೆಮ್ಮದಿ ಬೇಕು ಅಂದರು. ಅದು ಎಲ್ಲವೂ ಇಡೀ ಜೀವನನೇ ನಮ್ಮ ಮನಸ್ಸಿನ ಮೇಲೆ ನಿಂತಿದೆ. ನಮ್ಮ ಮನಸ್ಸನ್ನು ಯಾವ ರೀತಿ ನಿಯಂತ್ರಣ ಮಾಡ್ತೀವಿ. ತುಂಬ ಜನಕ್ಕೆ ಒಂದು ಕೋಪ ಜಾಸ್ತಿ ಬಂದುಬಿಡುತ್ತೆ, ಅಥವಾ ತುಂಬ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ನೋವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆಗ ತುಂಬ ತೊಂದರೆಗಳನ್ನು ಮಾಡ್ಕೊಂಡು ಬಿಡ್ತಾರೆ. ಅದು ಎಲ್ಲವೂ ಕಂಟ್ರೋಲ್ ಆಗೋದಕ್ಕೆ ಉತ್ತಮವಾದಂಥ ಡಿಸಿಷನ್ ನಾವು ತಗೊಳ್ಳೋದಕ್ಕೆ ಸಹಾಯ ಬರುತ್ತೆ. ಈ ದಿನ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಒಂದು ಪ್ಲೇಟನ್ನು ತಗೊಳ್ಳಿ, ದಾಸವಾಳದ ಎಲೆಯನ್ನು ನೀಟಾಗಿ ಇಡಿ. ಅಕ್ಕಿ ಬಂದು ನಮಗೆ ಬಿಳಿ ಪದಾರ್ಥದಲ್ಲಿರುತ್ತೆ. ಚಂದ್ರನಿಗೆ ಸಂಬಂಧಪಟ್ಟಂಥ ಈ ಬಿಳಿ ಪದಾರ್ಥಗಳು, ಈ ಅಕ್ಕಿ, ಇದು ಎಲ್ಲವೂ ಕೂಡ ಈ ದಿನ ಸಾಧ್ಯ ಆದರೆ ನೀವು ದಾನದ ರೂಪದಲ್ಲೂ ಕೂಡ ಬಡವರಿಗೆ ಕೊಡಬಹುದು. ಆಗ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಚಂದ್ರನ ಅನುಗ್ರಹ ಸಿಕ್ಕಿಬಿಟ್ರೆ ಸಾಕು, ಲೈಫಲ್ಲಿ ಬೇಗ ಅಚೀವ್ ಮಾಡ್ತಾರೆ. ಅಕ್ಕಿಯನ್ನು ಸ್ವಲ್ಪ ತಗೊಳ್ಳಿ, ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು. ಇನ್ನು ಒಂದೇ ಒಂದು ಏಲಕ್ಕಿಯನ್ನು ಹಾಕ್ಕೊಳ್ಬೇಕು, ಹಚ್ಚ ಹಸಿರಾಗಿರಬೇಕು, ಅದನ್ನು ಹೊಂದಿಟ್ಕೊಳ್ಳಿ. ಇನ್ನು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಬೇಕು. ಈ ವಸ್ತುಗಳನ್ನು ನಾವಿಷ್ಟು ರೆಡಿ ಮಾಡಿಕೊಂಡು ಇದನ್ನು ನೀವು ಶಿವಸ್ವಾಮಿಯ ಫೋಟೋ ಇದ್ದರೆ ನಿಮ್ಮ ಮನೆಯಲ್ಲಿ ಫೋಟೋ ಮುಂದೆ ದೀಪಾರಾಧನೆ ಮಾಡಿ ಇಡಬಹುದು. ಸಂಧ್ಯಾ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು, ಬೆಳಗ್ಗೆ 10 ಗಂಟೆಯ ಒಳಗಡೆ ಆದರೂ ಮಾಡ್ಕೊಳ್ಬಹುದು. ಸೋಮವಾರ ನೋಡಿ ನೆನಪಿಟ್ಕೊಂಡು ಬೆಳಗ್ಗೆ 10 ಗಂಟೆಯ ಒಳಗಡೆ ಯಾರಾದರೂ ಬೇಗ ದೀಪಾರಾಧನೆ ಮಾಡ್ತಾರೋ ಅವ್ರಿಗೆ ಇರುವಂಥ ಕಷ್ಟ ನಷ್ಟಗಳು ದೂರ ಆಗುತ್ತೆ. ತುಂಬ ಒಂದು ಬದಲಾವಣೆ ಅನ್ನೋದು ಕಾಣುತ್ತೆ. ಅಕಸ್ಮಾತ್ ನಿಮ್ಗೆ ಆ ಸಮಯಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಪ್ರದೋಷದ ಸಮಯದಲ್ಲಿ ಸಂಜೆ ಮಾಡ್ಕೊಳ್ಬಹುದು, ಅದನ್ನು ಕೂಡ ಆರಾಮಾಗಿ ಮಾಡ್ಕೊಳ್ಳಿ. ಇಷ್ಟು ವಸ್ತುಗಳನ್ನು ನೀವು ಸಮಯ ಯಾವ ರೀತಿ ಇರುತ್ತೋ ನಿಮಗೆ ಆ ಅನುಕೂಲದ ಮೇಲೆ ಮಾಡ್ಕೊಳ್ಳಿ. ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಸ್ವಲ್ಪ ಅರಿಶಿಣ ಉಪ್ಪನ್ನು ಹಾಕಿ ಆ ಮನೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಬಂದಾಗ ನೆಗೆಟಿವ್ ಇರುವಂಥ ಆ ಶಕ್ತಿ ದೂರ ಆಗುತ್ತೆ. ವಾರದಲ್ಲಿ ಮೊದಲನೆಯ ದಿನ ನಾವು ಸ್ನಾನ ಮಾಡಿ ತಲೆಗೆ ಹಾಗೂ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಅಭಿಷೇಕ ಮಾಡ್ಕೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಿ ಪರಿಹಾರವನ್ನು ಮಾಡ್ಕೊಳ್ಳಿ. ಇದಾದಮೇಲೆ ನೀವು ಬೆಳಗ್ಗೆ ಆಗಲಿಲ್ಲ ಅಂದರೆ ಪ್ರದೋಷದ ಕಾಲದಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಮನೆ ಕಟ್ಟೋದು, ಸಾಲ ತೀರಿಸೋದು, ಚಿನ್ನ ತಗೊಳ್ಳೋದು, ಮದುವೆ ಮಾಡೋದು, ಈ ಥರ ನಿಮ್ಮ ಕೋರಿಕೆ ಇದ್ದಾಗ ಕೇಳಿಕೊಂಡು ತದನಂತರ ಇದನ್ನು ಮಾರನೆಯ ದಿನ ನಮಗೆ ದೇವತಾ ವೃಕ್ಷಗಳಿರುತ್ತೆ. ಅಂದರೆ ಅರಳಿ ಮರ ಇರುತ್ತೆ, ಆಲದ ಮರ ಇರುತ್ತೆ, ಬೇವಿನ ಮರ ಇರುತ್ತೆ. ಇದರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಆ ಗಿಡಕ್ಕೆ, ಆ ಮರದ ಹತ್ತಿರ ಹೋಗಿದ್ದೆ ಬೇವಿನ ಮರದ ಹತ್ರ ಕೂಡ ಇದನ್ನು ಇಟ್ಬಿಟ್ಟು ಬನ್ನಿ, ನೋಡಿ ವಿಶೇಷವಾದ ಫಲ ಸಿಗುತ್ತೆ.